ನಮಸ್ಕಾರ ಎಲ್ರಿಗೂ. ಸಾಮಾನ್ಯವಾಗಿ ಅದು ಎಸ್ಪೆಷಲಿ ನಾವು ಅಮೆಚ್ಯೂರ್ ಫೋಟೋಗ್ರಾಫರ್ಸ್ ಯಾವ್ದಾದ್ರು ಒಂದು ಫೋಟೋ ಅಪ್ಪಿ ಚೆನ್ನಾಗಿ ಬಂದ್ಬಿಟ್ರೆ ಇದು ಎಡಿಟೆಡ್ ಅನ್ನೋ ಪ್ರಶ್ನೆ ಬಂದೇ ಬರ್ತದೆ. ಸೊ ಡಿಜಿಟಲ್ ಫೋಟೋ ಇರೋದಲ್ಲಿ ಎಡಿಟ್ ಮಾಡೋದು ತುಂಬ ಸಾಮಾನ್ಯ. ಸೊ ಎಡಿಟ್ ಮಾಡದೆ ನಾವು ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಎಡಿಟಿಂಗ್ ನಾವು ಫೋಟೋಶಾಪಲ್ಲಿ ಮಾಡ್ಬೋದು ಅಥವಾ ನಾವು ಕ್ಯಾಮ್ರಾದಲ್ಲೇ ಬಹಳಷ್ಟು ಎಡಿಟಿಂಗ್ ಮಾಡ್ಬೋದು. ಇವತ್ತು ಕ್ಯಾಮ್ರಾದಲ್ಲೇ ನೀವು ಒಂದು ಬೇಸಿಕ್ ಎಡಿಟ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದ್ರ ಹೆಸರು ವೈಟ್ ಬ್ಯಾಲೆನ್ಸ್ ಅಂತ. ನೀವು ವೈಟ್ ಬ್ಯಾಲೆನ್ಸ್ ಸ್ಕ್ರೀನ್ನ ಓಪನ್ ಮಾಡಿದ್ರೆ ನಿಮಗೆ ಆಟೋ ವೈಟ್ ಬ್ಯಾಲೆನ್ಸ್, ಡೇ ಲೈಟ್ ಅಂತ ಬರುತ್ತೆ, ಶೇಡ್ ಬರುತ್ತೆ, ಕ್ಲೌಡಿ, ಟಂಗ್ಸ್ಟನ್ ಲೈಟ್, ವೈಟ್ ಫ್ಲೂರಸೆಂಟ್ ಮತ್ತೆ ಫ್ಲಾಶ್ ಅಂತ ಇಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ಮತ್ತೆ ನೀವು ಪ್ರತಿಯೊಂದು ಆಪ್ಷನ್ ನೋಡಿದಾಗ್ಲೂ ಈಗ ಡೇ ಲೈಟ್ಗೆ ಹೋದ್ರೆ 5200K ಅಂತ ಬರ್ತದೆ. ಇದಕ್ಕೆ ನಾವು ಕೆಲ್ವಿನ್ ಟೆಂಪರೇಚರ್ ಅಂತ ಕರಿತೀವಿ. ಈ ಕೆಲ್ವಿನ್ ಟೆಂಪರೇಚರ್ ನಿಮಗೆ ಇಡೀ ಸೀನ್ದು ಕಲರ್ನೇ ಚೇಂಜ್ ಮಾಡುತ್ತೆ. ಸೊ ಕೆಲವೊಂದು ಅಡ್ವಾನ್ಸ್ ಕ್ಯಾಮ್ರಾದಲ್ಲಿ ಈ ಕೆಲ್ವಿನ್ ಟೆಂಪರೇಚರ್ನೇ ನೀವು ಬದಲಾಯಿಸ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ. ಸೊ 5200K ಅಂದ್ರೆ ಸ್ವಲ್ಪ ಆರೆಂಜಿಶ್ ಕಲರ್ ಬರ್ತಾ ಇರುತ್ತೆ. ಸೊ 7000 ಅಂದ್ರೆ ಇನ್ನೂ ಸ್ವಲ್ಪ ಆರೆಂಜ್ ಕ್ಲೌಡಿಲಿ, 6000 ಅಂದ್ರೆ ಮತ್ತೆ ಆರೆಂಜಿಶ್ ಬರುತ್ತೆ. ಟಂಗ್ಸ್ಟನ್ ಲೈಟ್ ಅಂದ್ರೆ ನೀವು ಇಂಡೋರ್ ಅಲ್ಲಿ ಉಪಯೋಗಿಸಬಹುದು. ಅದು 3200K ಇರುತ್ತೆ ಕೆಲ್ವಿನ್ ಟೆಂಪರೇಚರ್. ಮತ್ತೆ ಈ 3200 ಅಲ್ಲಿ ಸ್ವಲ್ಪ ಬ್ಲೂಯಿಶ್ ಆಗಿ ಕಾಣುತ್ತೆ. ವೈಟ್ ಫ್ಲೋರಸೆಂಟ್ ಲೈಟ್ ಅಲ್ಲಿ ಮತ್ತೆ ಅಪ್ರಾಕ್ಸಿಮೇಟ್ಲಿ 4000 ಕೆಲ್ವಿನ್ ಟೆಂಪರೇಚರ್ ಇರುತ್ತೆ. ಅದರಲ್ಲೂ ಸ್ವಲ್ಪ ಬ್ಲೂಯಿಶ್ ಆಗಿ ಕಾಣುತ್ತೆ. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ದೂರದಲ್ಲಿ ಶಿವಗಂಗೆ ಬೆಟ್ಟ ಏನೋ ಕಾಣ್ತಾ ಇದೆ. ಇಲ್ಲಿ ನಾನು ಎಲ್ಲಿದ್ದೀನಿ, ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಕುಣಿಗಲ್ ಹತ್ರ, ಇದ್ರ ಹತ್ರ ಇದ್ದೀನಿ. ಸೊ ಒಂದೇ ಸೆಟ್ಟಿಂಗ್ಸ್ ಇಟ್ಬಿಟ್ಟು ಶಟರ್ ಸ್ಪೀಡ್ 1/400, ಅಪರ್ಚರ್ f10, ISO 400. ಸೊ ಇಷ್ಟೇ ಸೆಟ್ಟಿಂಗ್ಸು. ಪಿಕ್ಚರ್ ಪ್ರೊಫೈಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ಟಿದ್ದೀನಿ. ಆಟೋ ವೈಟ್ ಬ್ಯಾಲೆನ್ಸ್ ನ ಮಾತ್ರ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಫೋಟೋ ತೆಗೆದ್ರೆ ಯಾವ ತರ ಎಫೆಕ್ಟ್ ಚೇಂಜ್ ಆಗುತ್ತೆ. ಇದನ್ನ ನೀವು ರಾ ಇಮೇಜ್ ತೆಗೆದ್ರೆ ನೀವು ನಂತರದಲ್ಲಿ ಫೋಟೋಶಾಪ್ ಅಥವಾ ಕೆನಾನ್ DPP ಅಥವಾ ನಿಕಾನ್ ಸಾಫ್ಟ್ವೇರ್ ಅಲ್ಲೂ ಎಡಿಟ್ ಮಾಡ್ಕೋಬಹುದು. ಸೊ ಅಥವಾ JPEG ಅಲ್ಲೇ ನೀವು ತೆಗಿತಾ ಇದ್ದೀರಾ ಅಂದ್ರೆ ಯಾವ ರೀತಿ ವ್ಯತ್ಯಾಸಗಳು ಕಾಣುತ್ತೆ ಬರೀ ವೈಟ್ ಬ್ಯಾಲೆನ್ಸ್ ಚೇಂಜ್ ಮಾಡೋದ್ರಿಂದ, ಇದನ್ನ ನಾವಿವತ್ತು ನೋಡೋಣ. ಸೊ ಮೊದಲಿಗೆ ಆಟೋ ವೈಟ್ ಬ್ಯಾಲೆನ್ಸ್ ಅಲ್ಲಿ ತೆಗೆದೆ. ಇಲ್ಲಿ ನನಗೆ ಕಾಣ್ತಾ ಇರೋ ಕಲರ್ಸ್ ಆಕ್ಚುಲಿ ಕ್ಯಾಮ್ರಾದಲ್ಲಿ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ವೈಟ್ ಬ್ಯಾಲೆನ್ಸ್ ನ ಡೇ ಲೈಟ್ ಇಡೋಣ. ಸೊ ಈ ವೆದರ್ಗೆ ಡೇ ಲೈಟ್ ಸೂಟೇಬಲ್ ವೈಟ್ ಬ್ಯಾಲೆನ್ಸ್ ಇದ್ರಲ್ಲಿ ಹೇಗೆ ಬರುತ್ತೆ ನೋಡೋಣ. ಸೊ ಡೇ ಲೈಟ್ ಅಲ್ಲಿ ಕಲರ್ ಸ್ವಲ್ಪ ಬೆಟರ್ ಇದೆ. ವೈಟ್ ಬ್ಯಾಲೆನ್ಸ್, ಆಟೋ ವೈಟ್ ಬ್ಯಾಲೆನ್ಸ್ ಗಿಂತ ಡೇ ಲೈಟ್ ಅಲ್ಲಿ ಕಲರ್ ಸ್ವಲ್ಪ ಬೆಟರ್ ಇದೆ. ಸೊ ನೆಕ್ಸ್ಟ್ ಶೇಡ್ ತೆಗಿಯೋಣ. ಶೇಡ್ ಅಲ್ಲಿ ಎಲ್ಲ ಸ್ವಲ್ಪ ಆರೆಂಜಿಶ್ ಕಲರ್. ಈಗ ಯೂಶಲಿ ಇನ್ನ ಬೆಳಿಗ್ಗೆ ಬಿಸಿಲು ಪೂರ್ತಿ ಬರದೇ ಇದ್ದಾಗ ಹೇಗೆ ಕಾಣುತ್ತೆ ಬಣ್ಣಗಳು, ಆ ತರ ಕಾಣುತ್ತೆ. ನೀವು ಇದನ್ನ ಆರ್ಟಿಸ್ಟಿಕ್ ಆಗೂ ಬಳಸ್ಕೋಬಹುದು ಅಥವಾ ನಿಮ್ಗೆ ಯಾವ್ದು ಕರೆಕ್ಟ್ ಆಗಿದೆ ಬರೀ ಅದನ್ನ ಮಾತ್ರ ವೈಟ್ ಬ್ಯಾಲೆನ್ಸ್ ಉಪಯೋಗಿಸ್ಕೋಬಹುದು. ಕ್ಲೌಡಿ ತೆಗೆದ್ರೆ ಸೊ ಕ್ಲೌಡಿಗೂ ಡೇ ಲೈಟ್ಗೂ ತುಂಬಾ ವ್ಯತ್ಯಾಸ ಏನಿಲ್ಲ ಈ ಸಲ. ಬಟ್ ಸ್ಟಿಲ್ ನೀವು ನೋಡೋದಾದ್ರೆ ಸ್ವಲ್ಪ ಆರೆಂಜಿಶ್ ಬಣ್ಣನೇ ಕಾಣುತ್ತೆ ಕ್ಲೌಡಿಲುವೆ. ಸೊ ನೆಕ್ಸ್ಟ್ ವೈಟ್ ಬ್ಯಾಲೆನ್ಸ್ ಟಂಗ್ಸ್ಟನ್ ಲೈಟ್. ಆಬ್ವಿಯಸ್ಲಿ 3000K ತುಂಬಾ ಬ್ಲೂಯಿಶ್ ಆಗಿ ಬರುತ್ತೆ, ನ್ಯಾಚುರಲ್ ಆಗಿ ಕಾಣೋದಿಲ್ಲ. ನ್ಯಾಚುರಲ್ ಆಗಂತೂ ಕಾಣೋದಿಲ್ಲ, ಬಟ್ ಒಂದು ಸ್ಪೆಷಲ್ ಮೂಡ್ ಎಫೆಕ್ಟ್ ಕೊಡೋದಕ್ಕೆ ನೀವು ಇದನ್ನ ಬಳಸಬಹುದು. ಸೊ ಸ್ಪೆಷಲಿ ಇದು ಇಂಡೋರ್ಗೆ ಅನುಕೂಲ. ಸೊ ಈಗ ವೈಟ್ ಫ್ಲೋರಸೆಂಟ್ ಲೈಟ್ ತೆಗೆದ್ರೆ ವೈಟ್ ಫ್ಲೋರಸೆಂಟು ಅಷ್ಟೇ. ನಿಮಗೆ ನ್ಯಾಚುರಲ್ ಕಲರ್ಸ್ ನಿಮ್ಗೆ ಯಾವ ತರ ಕಾಣ್ತಾ ಇದೆ ಇಲ್ಲಿ ಪರಿಸರ, ಆ ತರ ನಿಮ್ಗೆ ಕಾಣಿಸೋದಿಲ್ಲ ಅದು. ಸೊ ಕೊನೆಯದಾಗಿ ಫ್ಲಾಶ್ ತೆಗೆದ್ರೆ ಫ್ಲಾಶ್ ಅಲ್ಲೂ ಮತ್ತೆ ಸ್ವಲ್ಪ ಆರೆಂಜಿಶ್ ಕಲರ್ ಬರುತ್ತೆ. ಸೊ ಇದಿಷ್ಟು ನೀವು ವೈಟ್ ಬ್ಯಾಲೆನ್ಸ್ ಉಪಯೋಗಿಸಿ ಮಾಡಬಹುದಾದಂತ ಎಡಿಟಿಂಗು ಇನ್ ಕ್ಯಾಮರಾದಲ್ಲಿ. ಥ್ಯಾಂಕ್ ಯು.